ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅಂತ ಮಧ್ಯಾಹ್ನದ ಮೇಲೆ ನಾನು ಅಮ್ಮ ಮಕ್ಳಿಗೂ ಆಟೋದಲ್ಲಿ ಮತ್ಕೆಟ್ಟಕ್ ಹೋಗಿದ್ವಿ. ಮತ್ಕೆಟ್ಟ ಬಂದ್ಬಿಟ್ಟು ಕಡೂರ್ ತಾಲೂಕ್ ಬರುತ್ತೆ. ಆಲ್ಮೋಸ್ಟ್ ದೇವನೂರು ಬಾಣಾವರ ಆ ಕಡೆ ಇರೋರಿಗೆ ಗೊತ್ತಿರುತ್ತೆ ಸಿಮಿಲರ್ ಆಗಿ. ಮತ್ಕೆಟ್ಟದಲ್ಲಿ ಏನ್ ಕೆಲ್ಸ ಆಯ್ತು ಅಂದ್ರೆ ಗಾಡಿ ಸರ್ವಿಸಿಗ್ ಬಿಟ್ಟಿದ್ವಿ. ಸುಮಾರು ಒಂದ್ 15 ದಿನ ಆಯ್ತು ಸರ್ವಿಸಿಗ್ ಬಿಟ್ಟು. ಅವ್ರಿಗೇನೋ ಕೆಲ್ಸ ಆಯ್ತು ಅಂತ ರೆಡಿ ಮಾಡೇ ಇರ್ಲಿಲ್ಲ. ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು, ಮ್ಯಾಮ್ ಗಾಡಿ ರೆಡಿ ಇದೆ ಬಂದ್ ತಗೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಮ್ಮಮ್ಮಂಗೆ ಫುಲ್ ಖುಷಿ. ಯಾಕಂದ್ರೆ ಅದು ಅವ್ರ ಫೇವ್ರೆಟ್ ಗಾಡಿ. ಆಲ್ಮೋಸ್ಟ್ 7-8 ಇಯರ್ಸ್ ಇಂದ ಅದನ್ನೇ ಓಡಿಸ್ತಿದಾರೆ. ಅದ್ರ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ನಮ್ಮಮ್ಮಂಗೆ. ಆ ಗಾಡಿನ ರೆಡಿ ಮಾಡ್ಸೋದಾಗೆ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಟ್ವಿ. ಹೊರಟಾದ್ಮೇಲೆ ಅವರು ಬೇರೆ ಯಾವ್ದೋ ಗಾಡಿ ರೆಡಿ ಮಾಡ್ತಾ ಇದ್ರು. ನೋಡಿದ ತಕ್ಷಣ ನಮ್ ಗಾಡಿ ರೆಡಿ ಇದೆ ಅಂತ ಹೇಳ್ಬಿಟ್ಟು ನಮ್ ಗಾಡಿ ತೋರ್ಸಿದ್ರು. ಅಮ್ಮ ಎಲ್ಲ ಚೆಕ್ ಮಾಡ್ಕೊಂತ ಇದ್ರು, ಹೆಂಗ್ ರೆಡಿ ಮಾಡಿದಾರೆ, ಏನೇನ್ ಹಾಕಿದಾರೆ ಅಂತ ಅಂದ್ಬಿಟ್ಟು. ಅದೆಲ್ಲ ಆದ್ಮೇಲೆ ಪಕ್ಕದಲ್ಲೇನೆ ಪಾನಿಪುರಿ ಅಂಗಡಿ ಇತ್ತು ಅಂತ ಅಂದ್ಬಿಟ್ಟು ನನ್ ಮಗ ಪಾನಿಪುರಿ ಬೇಕು ಅಂತ ಹೇಳ್ದ. ಸೊ ನಾನು ನನ್ ಮಕ್ಳೆಲ್ಲ ಹೋದ್ವಿ. ಅಮ್ಮ ಅಲ್ಲೇ ನಿಂತ್ಕೊಂಡ್ ಮಾತಾಡ್ತಾ ಇದ್ರು. ಆಮೇಲೆ ನಮ್ ಕೈಗ್ ಪಾನಿಪುರಿ ಬಂತು. ಪಾನಿಪುರಿ ಬಂದಾದ್ಮೇಲೆ ಅಮ್ಮ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬಂದು ಪಾನಿಪುರಿ ತಿಂತಾ ಇದ್ರು. ಸೊ ಅವ್ರೇನೋ ಕೆಲ್ಸ ಇದೆ, ನಾನು ಇಲ್ಲೇ ಇರ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬಾ ಹೇಳಿ ನಾವು ಮನೆಗ್ ಬಂದ್ವಿ.